Students, the next topic is option and import statements. Option and import statements. Option and import statements. Whatever the option statements we have, it sets a number of options or a number of rules. It sets a what? Number of options for our program code. ನಮ್ಮ ಪ್ರೋಗ್ರಾಮ್ ಕೋಡ್ಗೆ ಡಿಫ್ರೆಂಟ್ ಆಪ್ಷನ್ಸ್ನ ಸೆಟ್ ಮಾಡುತ್ತೆ. ದಟ್ ಇಸ್ ನಥಿಂಗ್ ಬಟ್ ದ ಡಿಫ್ರೆಂಟ್ ರೂಲ್ಸ್. ಆ್ಯಂಡ್ ವಾಟ್ ಎವರ್ ದಟ್ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ವಿ ಹ್ಯಾವ್, ಇಟ್ ಇಂಪೋರ್ಟ್ಸ್ ನೇಮ್ ಸ್ಪೇಸಸ್ ಟು ಅವರ್ ಕೋಡ್. It imports namespaces to our code. It imports namespaces to our code. In this first we are going to discuss about the option statements. Option statements. Whatever that option statements we have, it set the ground rules for our code. ನಮ್ಮ ಕೋಡಿಗೆ ರೂಲ್ಸ್ನ ಏನು ಮಾಡುತ್ತೆ, ಸೆಟ್ ಮಾಡುತ್ತೆ. ಸೊ ಇಟ್ ಹ್ಯಾಸ್ ತ್ರೀ ಪಾಸಿಬಿಲಿಟೀಸ್. One is option explicit, and another one is option compare, and another one is option strict. Here O and E are capital, and O and C are capital, and O and S are what? Capital. Whatever this option, these are the three rules we can set. Which are those three options we can set? Which are those? Option explicit, option compare, and option strict. Option explicit anta helidre, it can be set to on or off. It can be set to on or off. Here on is the default. Which is the default value for this? On. If I didn't specify this option, ನಮ್ಮ ಪ್ರೋಗ್ರಾಮಲ್ಲಿ ನಾನು ಇದನ್ನು ಏನಾದರೂ ಈ ಆಪ್ಷನ್ನ ಎಕ್ಸ್ಪ್ಲಿಸಿಟ್ ಆಪ್ಷನ್ನ ನಾನು ಸ್ಪೆಸಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಏನಿರುತ್ತದು ಆನ್ ಇರುತ್ತೆ. ಬಟ್ ಈ ಆಪ್ಷನ್ನ ನಾನು ಎರಡು ಪಾಸಿಬಲ್ ವ್ಯಾಲ್ಯೂಸ್ ಕೊಡ್ಬೋದು ಇದಕ್ಕೆ. ವಿಚ್ ಆರ್ ದೋಸ್ ಆನ್ ಆರ್ ಆಫ್. ಬಟ್ ಬೈ ಡಿಫಾಲ್ಟ್ ವಿಚ್ ಇಸ್ ದ ವ್ಯಾಲ್ಯೂ ದಟ್ ಈಸ್ ಆನ್. What is explicit in the sense? Why we require this option explicit anta helidre, it requires a declaration of all variables before they are used. Means ನಮ್ಮ ಪ್ರೋಗ್ರಾಮಲ್ಲಿ ನಾವು ಯಾವುದಾದ್ರೂ ವೇರಿಯಬಲ್ ನೇಮ್ನ ಯೂಸ್ ಮಾಡಬೇಕಂತ ಹೇಳಿದ್ರೆ ಆ ವೇರಿಯಬಲ್ಸ್ನೆಲ್ಲ ನಾವು ಮೊದಲೇ ಏನು ಮಾಡಿರಬೇಕು, ಡಿಕ್ಲೇರ್ ಮಾಡಿರಬೇಕು. ಡಿಕ್ಲೇರ್ ಮಾಡದೇ ಇರೋಂಥ ವೇರಿಯಬಲ್ಸ್ ನಾವೇನಾದರೂ ಯೂಸ್ ಮಾಡಿದರೆ ಇಟ್ ರಿಸಲ್ಟ್ಸ್ ಇನ್ ಅನ್ ಎರರ್. ಯು ಸ್ಟಡಿಡ್ ಇನ್ ಸಿ ಪ್ರೋಗ್ರಾಮ್ ರೈಟ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೋಗ್ರಾಮಲ್ಲಿ ಏನಾದರೂ ಯಾವುದಾದ್ರು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡದೆ ನಾನು ಏನಾದರೂ ಆ ವೇರಿಯಬಲ್ನ ಯೂಸ್ ಮಾಡಿದರೆ ಇಟ್ ರಿಸಲ್ಟ್ಸ್ ಇನ್ ಅನ್ ಎರರ್. ದಟ್ ಈಸ್ ಅನ್ಡಿಫೈನ್ಡ್ ವೇರಿಯಬಲ್ ಅಂತ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನೋಡಿರ್ತೀರ. ಈಗ ನಾನು ಇಂಟ್ ಎ ಅಂತ ಡಿಕ್ಲೇರ್ ಮಾಡಿಕೊಂಡ್ರೆ ಸಿ ಪ್ರೋಗ್ರಾಮಲ್ಲಿ ಐ ಕ್ಯಾನ್ ಯೂಸ್ ದಿಸ್ ವೇರಿಯಬಲ್ ಎನಿವರ್ ಇನ್ ಅವರ್ ಪ್ರೋಗ್ರಾಮ್. ಬಟ್ ಇನ್ನು ಡಿಕ್ಲೇರ್ ಮಾಡದೆ ನಾನು ಎ ಅಂತ ಎ ಈಸ್ ಈಕ್ವಲ್ ಟು 5 ಅಂತ ಅಸೈನ್ ಮಾಡಿದರೆ ಇಟ್ ರಿಸಲ್ಟ್ಸ್ ಇನ್ ಅನ್ ಎರರ್ ಇನ್ ದಿಸ್ ಸ್ಟೇಟ್ಮೆಂಟ್. ಯಾವ ಥರ ಎರರ್ ಬರುತ್ತೆ? ಅನ್ಡಿಫೈನ್ಡ್ ವೇರಿಯಬಲ್ ಎ ಅಂತ, ಬಿಕಾಸ್ ವಿ ಹ್ಯಾವ್ ನಾಟ್ ಡಿಕ್ಲೇರ್ಡ್ ದಿಸ್ ವೇರಿಯಬಲ್. ಅದೇ ಥರ ಆಪ್ಷನ್ ಎಕ್ಸ್ಪ್ಲಿಸಿಟ್ ಆನ್ ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಆಲ್ ದ ವೇರಿಯಬಲ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ದೇ ಆರ್ ಯೂಸ್ಡ್. ಇದನ್ನು ನಾನು ಆಫಿಗೂ ಮಾಡ್ಬೋದು. ಆಫಿಗೆ ಸೆಟ್ ಮಾಡಿದ್ರೆ ನೋ ನೀಡ್ ಆಫ್ ಡಿಕ್ಲೇರಿಂಗ್ ದ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡಬೇಕು ಅಂತ ಇಲ್ಲ, ನಾನು ಡೈರೆಕ್ಟಾಗಿ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಬಟ್ ಬೈ ಡಿಫಾಲ್ಟ್ ಏನಿರುತ್ತೆ, ಆನ್ ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಆಲ್ ದ ವೇರಿಯಬಲ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ದೇ ಆರ್ ಯೂಸ್ಡ್ ಇನ್ ಅವರ್ ಪ್ರೋಗ್ರಾಮ್. ನಮ್ಮ ಪ್ರೋಗ್ರಾಮಲ್ಲಿ ನಾವು ಆ ವೇರಿಯಬಲ್ಸ್ನ ಯೂಸ್ ಮಾಡೋಕ್ಕೆ ಮುಂಚೆ ಅದನ್ನೆಲ್ಲ ಏನು ಮಾಡಿರಬೇಕು, ಡಿಕ್ಲೇರ್ ಮಾಡಿರಬೇಕು. ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಎಕ್ಸ್ಪ್ಲಿಸಿಟ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಆಪ್ಷನ್ ಕಂಪೇರ್. ಆಪ್ಷನ್ ಕಂಪೇರ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಸೆಟ್ ಟು ಬೈನರಿ ಆರ್ ಟೆಕ್ಸ್ಟ್. ಇದಕ್ಕೆ ಟೂ ಪಾಸಿಬಲ್ ಆಪ್ಷನ್ಸ್ ಯಾವುದ್ಯಾವುದು ಕಂಪೇರಿಗೆ ಅಂತ ಹೇಳಿದ್ರೆ ಬೈನರಿ ಮತ್ತು ಟೆಕ್ಸ್ಟ್. ಈ ಕಂಪೇರ್ ಆಪ್ಷನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ದಿಸ್ ಸ್ಪೆಸಿಫೈಸ್ ಇಫ್ ಸ್ಟ್ರಿಂಗ್ಸ್ ಆರ್ ಕಂಪೇರ್ಡ್ ಯೂಸಿಂಗ್ ಬೈನರಿ ಆರ್ ಟೆಕ್ಸ್ಟ್ ಕಂಪ್ಯಾರಿಸನ್ ಆಪರೇಷನ್ಸ್. ಈಗ ನಾನು ಎರಡು ಸ್ಟ್ರಿಂಗ್ಸ್ನ ಕಂಪೇರ್ ಮಾಡಬೇಕಾದ್ರೆ ವೆನ್ ಐ ಆಮ್ ಕಂಪೇರಿಂಗ್ ಟೂ ಸ್ಟ್ರಿಂಗ್ಸ್, in that whether I want to compare those strings in binary format or in a text format,
ಆ ಎರಡು ಸ್ಟ್ರಿಂಗ್ಸ್ನ ನಾನು ಬೈನರಿ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡಬೇಕಾ ಅಥವಾ ಟೆಕ್ಸ್ಟ್ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡಬೇಕಾ ಅಂತ ನಾವೇನು ಮಾಡ್ತೀವಿ ಸ್ಪೆಸಿಫೈ ಮಾಡಬೇಕು. ಆವಾಗ ಆಪ್ಷನ್ ಕಂಪೇರ್ ಬೈನರಿ ಅಂತ ಕೊಟ್ಟರೆ ಇದು ಬೈನರಿ ಫಾರ್ಮೆಟಲ್ಲಿ ಏನು ಮಾಡುತ್ತೆ ಕಂಪೇರ್ ಮಾಡುತ್ತೆ. ಆಪ್ಷನ್ ಕಂಪೇರ್ ಟೆಕ್ಸ್ಟ್ ಅಂತ ಕೊಟ್ಟರೆ ಇಟ್ ವಿಲ್ ಕಂಪೇರ್ ದ ಸ್ಟ್ರಿಂಗ್ಸ್ ಇನ್ ವಿಚ್ ಫಾರ್ಮ್ ಟೆಕ್ಸ್ಟ್ ಫಾರ್ಮಲ್ಲಿ ಕಂಪೇರ್ ಮಾಡುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ವಾಟ್ ಈಸ್ ದಟ್ ಆಪ್ಷನ್ ಸ್ಟ್ರಿಕ್ಟ್ ವಿ ಹ್ಯಾವ್? ಆಪ್ಷನ್ ಸ್ಟ್ರಿಕ್ಟ್ ಏನಿದೆ, ಇಟ್ ಕ್ಯಾನ್ ಬಿ ಸೆಟ್ ಟು ಆನ್ ಆರ್ ಆಫ್. ಇದಕ್ಕೆ ನಾನು ಎರಡು ವ್ಯಾಲ್ಯೂ ಕೊಡ್ಬೋದು, ಆನ್ ಮತ್ತು ಆಫ್ ಅಂತ. ಆನ್ ಆ್ಯಂಡ್ ಆಫ್. ಇಯರ್ ಆಫ್ ಇಸ್ ದ ಡಿಫಾಲ್ಟ್. ಇಯರ್ ಆಫ್ ಇಸ್ ದ ಡಿಫಾಲ್ಟ್. ದಟ್ ಈಸ್ ಈ ಸ್ಟ್ರಿಕ್ಟ್ ಆಪ್ಷನ್ ಏನಕ್ಕೆ ಬೇಕಂತ ಹೇಳಿದ್ರೆ, ವೆನ್ ಯು ಅಸೈನ್ ಅ ವ್ಯಾಲ್ಯೂ ಆಫ್ ಒನ್ ಟೈಪ್ ಟು ಅ ವೇರಿಯಬಲ್ ಆಫ್ ಅನದರ್ ಟೈಪ್, ಒಂದು ಡೇಟಾ ಟೈಪ್ ವ್ಯಾಲ್ಯೂನ ನಾನು ಇನ್ನೊಂದು ಡೇಟಾ ಟೈಪ್ ವ್ಯಾಲ್ಯೂಗೆ ನಾನು ಏನಾದರೂ ಅಸೈನ್ ಮಾಡಿದರೆ, ವಿಜುವಲ್ ಬೇಸಿಕ್ ವಿಲ್ ಕನ್ಸಿಡರ್ ದಟ್ ಆನ್ ಎರರ್ ಇಫ್ ದಿಸ್ ಆಪ್ಷನ್ ಈಸ್ ಆನ್. ಆಪ್ಷನ್ ಸ್ಟ್ರಿಕ್ಟ್ನ ನಾನೇನಾದರೂ ಆನ್ ಅಂತ ಮಾಡಿಬಿಟ್ರೆ ವಿಜುವಲ್ ಬೇಸಿಕಲಿ ಆಟೋಮ್ಯಾಟಿಕಲಿ ಟೈಪ್ ಕನ್ವರ್ಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್, ವೆನ್ ಐ ಅಸೈನ್ ಅ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಟು ಇಂಟೀಜರ್ ವೇರಿಯಬಲ್, ಈಗ ಒಂದು ಇಂಟೀಜರ್ ವೇರಿಯಬಲ್ ಎ ಇರುತ್ತೆ ಅಂತ ಅಸ್ಯೂಮ್ ಮಾಡಿ, ಇದಕ್ಕೆ ನಾನೇನಾದರೂ 5.5 ಅಂತ ನಾನೇನಾದರೂ ಅಸೈನ್ ಮಾಡ್ತೀನಿ. ವಾಟ್ ಇಟ್ ಮೀನ್ಸ್, we are assigning a value, floating point value to a which type of variable? Integer variable. ಇವಾಗ ಟೈಪ್ ಕನ್ವರ್ಷನ್ ಆಗಬೇಕು. ಆಟೋಮ್ಯಾಟಿಕಲಿ ಟೈಪ್ ಕನ್ವರ್ಷನ್ ಆದರೆ ಎ ಇಸ್ ಈಕ್ವಲ್ ಟು ಏನು ಸ್ಟೋರ್ ಆಗುತ್ತೆ? 5 ಅಂತ ಸ್ಟೋರ್ ಆಗುತ್ತೆ. ಇಫ್ ಇಟ್ ಕನ್ವರ್ಟ್ಸ್ ಆಟೋಮ್ಯಾಟಿಕಲಿ ಡೇಟಾ ಟೈಪ್ ಕನ್ವರ್ಷನ್ ಆದರೆ, ಯಾವಾಗ ಆಟೋಮ್ಯಾಟಿಕಲಿ ಡೇಟಾ ಟೈಪ್ ಕನ್ವರ್ಷನ್ ಆಗುತ್ತೆ? ಆಫ್ ಇದ್ದಾಗ, ಆಪ್ಷನ್ ಸ್ಟ್ರಿಕ್ಟ್ ಆಫ್ ಇದ್ದಾಗ ಮಾತ್ರ ಆಟೋಮ್ಯಾಟಿಕಲಿ ಕನ್ವರ್ಷನ್ ಆಗುತ್ತೆ. ವೆನ್ ಐ ಮೇಕ್ ಆಪ್ಷನ್ ಸ್ಟ್ರಿಕ್ಟ್ ಆಸ್ ಅ ಆನ್ ಏನಾದರೂ ಇದ್ದರೆ ಆಟೋಮ್ಯಾಟಿಕಲಿ ಟೈಪ್ ಕನ್ವರ್ಷನ್ ಆಗಲ್ಲ, ಇಟ್ ರಿಸಲ್ಟ್ಸ್ ಇನ್ ಆನ್ ಎರರ್. ದಟ್ ಈಸ್ ನಥಿಂಗ್ ಬಟ್ ವಾಟ್? ಆಪ್ಷನ್ ಸ್ಟ್ರಿಕ್ಟ್. ಈಗ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಒನ್ ಪ್ರೋಗ್ರಾಮ್ ಹಿಯರ್. ಈಗ ಇಲ್ಲಿ ನಾನು ಆಪ್ಷನ್ ಸ್ಟ್ರಿಕ್ಟ್ ಆನ್ ಅಂತ ಮಾಡ್ತೀನಿ, ಆಪ್ಷನ್ ಸ್ಟ್ರಿಕ್ಟ್ ಆನ್ ಅಂತ ಬರೀತೀನಿ. ನೀವು ಆಪ್ಷನ್ ಸ್ಟೇಟ್ಮೆಂಟ್ಸು ಮತ್ತು ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ಎಲ್ಲ ಬಿಫೋರ್ ಮಾಡ್ಯೂಲ್ ಬರೀಬೇಕು. ಮಾಡ್ಯೂಲಿಗೆ ಮುಂಚೆ ಸ್ಪೆಸಿಫೈ ಮಾಡಬೇಕು. ಯಾವ ಥರ ನೀವು ಸಿ ಪ್ರೋಗ್ರಾಮಿಂಗಲ್ಲಿ ಹೆಡರ್ ಫೈಲ್ ಸ್ಪೆಸಿಫೈ ಮಾಡ್ತೀರಾ, ಆ್ಯಶ್ ಇನ್ಕ್ಲೂಡ್ stdio.h, conio.h ಅಂತೆಲ್ಲ ಹೆಡರ್ ಫೈಲ್ಸ್ ಎಲ್ಲಿ ಬರೀತೀರಾ? ಬಿಫೋರ್ ದ ಮೇನ್ ಫಂಕ್ಷನ್, ರೈಟ್? ಅದೇ ಥರ ಇಲ್ಲಿ ವಾಟ್ ಎವರ್ ದ ಆಪ್ಷನ್ ಆ್ಯಂಡ್ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ವಿ ಹ್ಯಾವ್, ದಟ್ ಮಸ್ಟ್ ಬಿ ರೈಟ್ ಬಿಫೋರ್ ದ ವಾಟ್? ಮಾಡ್ಯೂಲ್ ಡೆಫಿನಿಷನಿಗೆ ಮುಂಚೆ ಬರೀಬೇಕು. ಇಯರ್ ವಿ ಹ್ಯಾವ್ ಒನ್ ಮಾಡ್ಯೂಲ್ 1. In this we will be having a sub procedure what? Main. Sub procedure main irutte. So here I am going to write, here I am going to declare one variable like this, dim a as integer and dim b as double. Here I have two variables, one is a and another one is b. What is the data type of a? Integer. And what is the data type of b? Double. For example, if I assign a value for this b, 5.6 anta assign ಮಾಡ್ತೀನಿ. And if I write like this, a is equal to b, a is equal to ಅಂತ b ಬರೆದ್ರೆ it results in an error. ಈಗ I want to print the value of a value print ಮಾಡಬೇಕಾದ್ರೆ ಯಾವ ಥರ ಬರೀತೀರಾ? system dot console dot write line value of a is, close the double quote. Since the data type of a is integer, you have to convert it to string because right line alli bariyuvanthadu ella string agirutte. str of a and next you are writing what? end sub and next line ಅಲ್ಲಿ ಏನು ಬರೀಬೇಕು? ಎಂಡ್ ಮಾಡ್ಯೂಲ್ ಅಂತ ಬರೀಬೇಕು. ಎಂಡ್ ಮಾಡ್ಯೂಲ್ ಇದೆರಡು ಡಿಫ್ರೆಂಟ್ ನೆಕ್ಸ್ಟ್ ಲೈನಲ್ಲಿ ಬರೀಬೇಕು. ಇವಾಗ ನಾನಿಲ್ಲಿ ಆಪ್ಷನ್ ಸ್ಟ್ರಿಕ್ಟ್ನ ಆನ್ ಅಂತ ಮಾಡಿದ್ದೀನಿ. ಆಪ್ಷನ್ ಸ್ಟ್ರಿಕ್ಟ್ ಆನ್ ಮಾಡಿದ್ರೆ ಏನಾಗುತ್ತೆ? ಇಟ್ ಡಸ್ ನಾಟ್ ಆಟೋಮ್ಯಾಟಿಕಲಿ ಕನ್ವರ್ಟ್ಸ್ ಫ್ರಮ್ ಒನ್ ಡೇಟಾ ಟೈಪ್ ಟು ಅನದರ್ ಡೇಟಾ ಟೈಪ್ ಅಲ್ವಾ? ಈಗ ಬಿ ಈಸ್ ಅ ಡಬಲ್ ಟೈಪ್ ಆ್ಯಂಡ್ ಎ ಈಸ್ ಅ ಇಂಟೀಜರ್ ಟೈಪ್. ಈ ಬಿ ಅಲ್ಲಿ ನಾನು 5.6 ಅಂತ ನಾನು ಏನು ಮಾಡಿದ್ದೀನಿ? ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀನಿ. Whatever the value of b we have, we are going to assign the value of b to what? A. But whether the data type of these two variables are same? No, right? Here b is a double type and a is a what? Integer type. ಇವಾಗ ಡಬಲ್ ಟೈಪ್ ವ್ಯಾಲ್ಯೂನ ನಾನು ಇಂಟೀಜರ್ ವೇರಿಯಬಲ್ಗೆ ಅಸೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಹಿಯರ್ ಇಟ್ ಡಿಸ್ಪ್ಲೇಸ್ ಇನ್ ಅನ್ ಎರರ್. ಇಲ್ಲಿ ಎರರ್ ಬರುತ್ತೆ. ವೈ? ಬಿಕಾಸ್ ಐ ಹ್ಯಾವ್ ಮೇಡ್ ದ ಆಪ್ಷನ್ ಸ್ಟ್ರಿಕ್ಟ್ ಆನ್ ಅಂತ ಮಾಡಿದ್ದೀನಿ.
ಆನ್ ಅಂತ ಹೇಳಿದರೆ ವಾಟ್ ಇಸ್ ದ ಮೀನಿಂಗ್? ಇಟ್ ಡಸ್ ನಾಟ್ ಕನ್ವರ್ಟ್ ಒನ್ ಡೇಟಾ ಟೈಪ್ ಟು ಅನದರ್ ಡೇಟಾ ಟೈಪ್ ಆಟೋಮ್ಯಾಟಿಕಲಿ ಏನಾಗಲ್ಲ, ಕನ್ವರ್ಟ್ ಆಗಲ್ಲ. ಬಟ್ ಫಾರ್ ಎಕ್ಸಾಂಪಲ್ ನಾನು ಈ ಸ್ಟೇಟ್ಮೆಂಟ್ನ ಬರ್ದಿಲ್ಲ ಅಂದ್ಕೊಳ್ಳಿ, ಆಪ್ಷನ್ ಸ್ಟ್ರಿಕ್ಟ್ ಆನ್ ಅಂತ ನಾನು ಸ್ಪೆಸಿಫೈ ಮಾಡಿಲ್ಲ ಅಂತ ಹೇಳಿದಾಗ ಆಪ್ಷನ್ ಸ್ಟ್ರಿಕ್ಟ್ದು ಡಿಫಾಲ್ಟ್ ವ್ಯಾಲ್ಯೂ ಏನಿರುತ್ತೆ, ಆಫ್ ಇರುತ್ತೆ. ಆಫ್ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ಕನ್ವರ್ಟ್ ಆಗುತ್ತೆ. ಟೈಪ್ ಕನ್ವರ್ಷನ್ ಏನಾಗುತ್ತೆ, ಇಲ್ಲಿ ಪ್ರೋಸೆಸ್ ಆಗುತ್ತೆ. ಟೈಪ್ ಕನ್ವರ್ಷನ್ ಪ್ರೋಸೆಸ್ ಆಗಿ ಇಟ್ ವಿಲ್ ಎಕ್ಸಿಕ್ಯೂಟ್. ಇಟ್ ಡಸ್ ನಾಟ್ ಡಿಸ್ಪ್ಲೇ ಆನ್ ಎರರ್ ವೆನ್ ದ ಆಪ್ಷನ್ ಸ್ಟ್ರಿಕ್ಟ್ ಈಸ್ ಆಫ್ ಇದ್ದಾಗ. ಆನ್ ದ ಟೈಮ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಈಗ ಬಿ ಇದು ವ್ಯಾಲ್ಯೂ 5.6 ಇದೆ. 5.6ನ ನಾನು ಇಂಟೀಜರ್ಗೆ ಅಸೈನ್ ಮಾಡಿದ್ರೆ ಏನಿದೆ 5 ಅಂತ ಏನಾಗುತ್ತೆ, ಎ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆಗ ನಿಮ್ಗೆ ಔಟ್ಪುಟ್ ಏನು ಬರುತ್ತೆ, ವ್ಯಾಲ್ಯೂ ಆಫ್ ಎ ಈಸ್ 5 ಅಂತ ಬರುತ್ತೆ. But if the option strict is on, it displays an error because it does not perform what? Automatically type conversion. This is nothing but option statements. So we have a 3 option. One is explicit, compare and strict. Explicit can be set to on or off, but here which is the default value? On. Explicit anta helidrenu, it requires a declaration of all the variables before they are used. Option compare andre it can be set to binary or text. This compare is used to compare the strings either in binary format or text format. Option strict can be set to on or off, but here off is the default. What do you mean by this? It will be, this rule is applied in the automatic type conversion ಅಲ್ಲಿ ನಾವು ಈ ರೂಲ್ನ ಅಪ್ಲೈ ಮಾಡ್ತೀವಿ. ಇಫ್ ಇಟ್ ಈಸ್ ಆನ್, ಇಟ್ ಡಸ್ ನಾಟ್ ಪರ್ಫಾರ್ಮ್ ದ ಟೈಪ್ ಕನ್ವರ್ಷನ್ ಆಟೋಮ್ಯಾಟಿಕಲಿ. ದೀಸ್ ಆರ್ ನಥಿಂಗ್ ಬಟ್ ಆಪ್ಷನ್ ಸ್ಟೇಟ್ಮೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಇಂಪೋರ್ಟ್ ಸ್ಟೇಟ್ಮೆಂಟ್. Import statement is used to import the namespaces, classes, methods. ಬೇರೆ ನೇಮ್ ಸ್ಪೇಸಸ್, ಬೇರೆ ಕ್ಲಾಸಸ್ನ ನಾವು ನಮ್ಮ ಪ್ರೋಗ್ರಾಮಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ನಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡಬೇಕಂದ್ರೆ ನೀವು ಇಂಪೋರ್ಟ್ ಸ್ಟೇಟ್ಮೆಂಟ್ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಸಿ ಪ್ರೋಗ್ರಾಮಲ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಅ ಹೆಡರ್ ಫೈಲ್ #include stdio.h, right? What do you mean by this? You are going to ಇನ್ಕ್ಲೂಡ್ ದಟ್ ಫೈಲ್, stdio ಫೈಲ್ನ ನೀವು ನಿಮ್ಮ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀರಾ ಅಂತ. ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫೈಲ್. ಅದು ಆಲ್ರೆಡಿ ನಮಗೆ ಡಿಫೈನ್ ಆಗಿ ಸ್ಟೋರ್ ಆಗಿರುತ್ತೆ. ಆ ಪ್ರೋಗ್ರಾಮ್ನ ಅಥವಾ ಆ ಫೈಲ್ನ ನಿಮ್ಮ ಪ್ರೋಗ್ರಾಮಲ್ಲಿ ಏನು ಮಾಡ್ತಿದ್ದೀರಾ, ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ. ವೈ ಯು ಆರ್ ಇನ್ಕ್ಲೂಡಿಂಗ್ ದಟ್ ಫೈಲ್? stdio ಫೈಲ್ನ ಯಾಕೆ ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ? ಇನ್ ಆರ್ಡರ್ ಟು ಯೂಸ್ ದ ಮೆಥಡ್ಸ್, ಯಾವುದಾದ್ರು ಫಂಕ್ಷನ್ಸ್ ಯೂಸ್ ಮಾಡೋಕ್ಕೆ, ಯಾವುದಾದ್ರು printf ಮತ್ತು scanf ಫಂಕ್ಷನ್ಸ್ನ ನಿಮ್ಮ ಪ್ರೋಗ್ರಾಮಲ್ಲಿ ಸಪೋರ್ಟ್ ಮಾಡೋಕ್ಕೆ ಯು ಆರ್ ಗೋಯಿಂಗ್ ಟು ಯೂಸ್ ಒನ್ ಫೈಲ್ ವಿಚ್ ಇಸ್ ದ್ಯಾಟ್ stdio. ಅದನ್ನು ನೀವು ನಿಮ್ಮ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀರಾ. ಅದೇ ಥರ VB.NET ಅಲ್ಲಿ ನಾವು ಯಾವುದಾದ್ರೂ ಪ್ರೀಡಿಫೈನ್ಡ್ ಫೈಲ್ ಅಥವಾ ಕ್ಲಾಸ್ನ ನಾವು ನೇಮ್ ಸ್ಪೇಸ್ನ ಇನ್ಕ್ಲೂಡ್ ಮಾಡಬೇಕಂದ್ರೆ ಇಂಪೋರ್ಟ್ ಸ್ಟೇಟ್ಮೆಂಟ್ ಬರೀತೀರಾ. ಅಂಡರ್ಸ್ಟುಡ್? ಈಗ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದ್ಯಾಟ್ ಐ ವಾಂಟ್ ಟು ಡಿಸ್ಪ್ಲೇ ಒನ್ ಮೆಸೇಜ್ ಹಲೋ. ಅದನ್ನ ಯಾವ ಥರ ಬರೀತೀರಾ VB.NET ಅಲ್ಲಿ? ಫಸ್ಟ್ ಒಂದು ಮಾಡ್ಯೂಲ್ ಕ್ರಿಯೇಟ್ ಮಾಡಬೇಕು. ಇದರೊಳಗಡೆ ಸಬ್ ಪ್ರೊಸೀಜರ್ ಮೇನ್ ಬರೀತೀರಾ. ಮೆಸೇಜ್ನ ಡಿಸ್ಪ್ಲೇ ಮಾಡೋಕ್ಕೆ ಏನು ಬರೀಬೇಕು? system.console.writeline. Here L is capital. What is the string I have to display? Hello. Then end sub, then end module. In this module I have not specified any import statement. ನಾನು ಯಾವುದೇ ಇಂಪೋರ್ಟ್ ಸ್ಟೇಟ್ಮೆಂಟ್ನ ನಾನು ಸ್ಪೆಸಿಫೈ ಮಾಡಿಲ್ಲ. ಬಟ್ ಇವಾಗ ಇನ್ನೊಂದು ಮಾಡ್ಯೂಲ್ ಬರಿತೀನಿ ಬೈ ಸ್ಪೆಸಿಫೈಯಿಂಗ್ ಸಮ್ ಇಂಪೋರ್ಟ್ ಸ್ಟೇಟ್ಮೆಂಟ್. ದಟ್ ಈಸ್ ಈ ಥರ ಬರಿತೀನಿ, ಇಂಪೋರ್ಟ್ ಸಿಸ್ಟಮ್. ಇಲ್ಲಿ ನಾನು ಸಿಸ್ಟಮ್ ನೇಮ್ ಸ್ಪೇಸ್ನ ಐ ಆಮ್ ಗೋಯಿಂಗ್ ಟು ಇಂಪೋರ್ಟ್ ದ ಸಿಸ್ಟಮ್ ನೇಮ್ ಸ್ಪೇಸ್ ಇನ್ ಟು ಅವರ್ ಮಾಡ್ಯೂಲ್. ನಮ್ಮ ಅಪ್ಲಿಕೇಶನಲ್ಲಿ ಸಿಸ್ಟಮ್ ಅನ್ನೋ ನೇಮ್ ಸ್ಪೇಸ್ನ ನಾನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ, ಮೀನ್ಸ್ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆವಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ವಾಟ್ ಎವರ್ ದ ಕ್ಲಾಸಸ್ ಆ್ಯಂಡ್ ಮೆಥಡ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಸಿಸ್ಟಮ್ ನೇಮ್ ಸ್ಪೇಸ್, ಈ ಸಿಸ್ಟಮ್ ನೇಮ್ ಸ್ಪೇಸಲ್ಲಿ ಯಾವ ಕ್ಲಾಸಸ್ ಮತ್ತು ಯಾವ ಮೆಥಡ್ಸ್ ಎಲ್ಲ ಇರುತ್ತೆ ಅದನ್ನ ನಿಮ್ಮ ಪ್ರೋಗ್ರಾಮಲ್ಲಿ ನೀವು ಯೂಸ್ ಮಾಡ್ಬೋದು ಅಂತ. ಇವಾಗ ಇದೇ ಮಾಡ್ಯೂಲ್ನ ನೀವು ಇಲ್ಲಿ ಯಾವ ಥರ ಬರೀತೀರಾ? ಇಫ್ ಯು ಇಂಪೋರ್ಟ್ ಅ ಸಿಸ್ಟಮ್ ಅಂತ ಹೇಳಿದ್ರೆ ದಟ್ ಈಸ್ ಮಾಡ್ಯೂಲ್ 1, ದೆನ್ ಸಬ್ ಮೇನ್. ಇಲ್ಲಿ ನೀವು ಇವಾಗ ಡಿಸ್ಪ್ಲೇ ಮಾಡೋಕ್ಕೆ ಸ್ಟೇಟ್ಮೆಂಟ್ ಪ್ರೀವಿಯಸ್ ಮಾಡ್ಯೂಲಲ್ಲಿ ನೋಡಿ ನೀವು ಸಿಸ್ಟಮ್ನ ಇಂಪೋರ್ಟ್ ಮಾಡಿಲ್ಲ. ಅದಕ್ಕೆ ಯಾವ ಥರ ಬರೀಬೇಕಂತ ಹೇಳಿದರೆ ಯು ಹ್ಯಾವ್ ಟು ರೈಟ್ ಲೈಕ್ system.console.writeline. ಬಟ್ ಇಯರ್ ವಿ ಹ್ಯಾವ್ ಇಂಪೋರ್ಟ್ ಅ ಸಿಸ್ಟಮ್ ನೇಮ್ ಸ್ಪೇಸ್, ರೈಟ್? ಈಗ ಇಲ್ಲಿ ಸಿಸ್ಟಮ್ ನೇಮ್ ಸ್ಪೇಸ್ ಇಂಪೋರ್ಟ್ ಮಾಡಿಕೊಂಡ್ರೆ ಎಗೇನ್ ನೋ ನೀಡ್ ಆಫ್ ರೈಟಿಂಗ್ system.console.writeline ಅಂತ. ಜಸ್ಟ್ ಯು ಆರ್ ರೈಟಿಂಗ್ console.writeline ಆಫ್ hello.
then end sub, then end module. ಇವಾಗ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ 100 ಡಿಸ್ಪ್ಲೇ ಸ್ಟೇಟ್ಮೆಂಟ್ಸ್, ಈಗ 100 ಡಿಸ್ಪ್ಲೇ ಸ್ಟೇಟ್ಮೆಂಟ್ಸಲ್ಲೂ ನೀವೇನು ಬರೀಬೇಕು? ಈ ಮಾಡ್ಯೂಲಲ್ಲಿ ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್, ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂತಲೇ ಬರೀಬೇಕು. ಬಟ್ ಇಲ್ಲಿ ನಾವು ಸಿಸ್ಟಮ್ನ ಒಂದೇ ಸಲ ಇಂಪೋರ್ಟ್ ಮಾಡ್ಕೊಂಡಿರೋದು. ಆಗ ನೋ ನೀಡ್ ಆಫ್ ರೈಟಿಂಗ್ ಅ ಸಿಸ್ಟಮ್ ಹಿಯರ್, ಜಸ್ಟ್ ಯು ಕ್ಯಾನ್ ರೈಟ್ ಕನ್ಸೋಲ್ ಡಾಟ್ ರೈಟ್ ಲೈನ್, ಕನ್ಸೋಲ್ ಡಾಟ್ ರೈಟ್ ಲೈನ್. ಅರ್ಥ ಆಯ್ತಾ? ದಟ್ ಈಸ್ ನಥಿಂಗ್ ಬಟ್ ಇಂಪೋರ್ಟ್ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್ ಇಫ್ ಯು ಇಂಪೋರ್ಟ್ ದಿಸ್ ಆಸ್ ಇಂಪೋರ್ಟ್, ನಾನಿಲ್ಲಿ ಬರೀ ನೇಮ್ ಸ್ಪೇಸ್ನ ಇಂಪೋರ್ಟ್ ಮಾಡಿದ್ದೀನಿ. ಬಟ್ ನೀವು ಈ ಥರ ಇಂಪೋರ್ಟ್ ಸ್ಟೇಟ್ಮೆಂಟ್ ಈ ಥರ ಬರೆದ್ರೆ ಇಂಪೋರ್ಟ್ ಸಿಸ್ಟಮ್ ಡಾಟ್ ಕನ್ಸೋಲ್, ಇದಿಷ್ಟನ್ನು ಇಂಪೋರ್ಟ್ ಮಾಡ್ತೀರಾ. ಇಂಪೋರ್ಟ್ ಸಿಸ್ಟಮ್ ಡಾಟ್ ಕನ್ಸೋಲ್ ಅಂತ ಬರೀತೀರಾ ಸ್ಟಾರ್ಟಿಂಗಲ್ಲಿ. ಆವಾಗ ನೀವು ಈ ಸ್ಟೇಟ್ಮೆಂಟ್ನ ಏನಂತ ಬರಿಬೋದಂದರೆ ಜಸ್ಟ್ ರೈಟ್ ಲೈನ್ ಅಂತ ಬರಿಬೋದು. ರೈಟ್ ಲೈನ್ ಆಫ್ ಹಲೋ ಅಂತ. Understood? This is the advantage of import statement. Not only system or not only console. ನಾವು ಯಾವ ಕ್ಲಾಸ್ ಬೇಕು, ಯಾವ ನೇಮ್ ಸ್ಪೇಸ್ ಬೇಕು ಅದನ್ನೆಲ್ಲ ನಾವೇನು ಮಾಡ್ಬೋದು? ಇಂಪೋರ್ಟ್ ಸ್ಟೇಟ್ಮೆಂಟಲ್ಲಿ ಬರಿತಾ ಬರ್ಬೋದು. ಸೊ ನೆಕ್ಸ್ಟ್ ನೀವು ಪ್ರೋಗ್ರಾಮಿಂಗ್ ಪಾರ್ಟ್ ಬಂದಾಗ ಯು ಆರ್ ಗೋಯಿಂಗ್ ಟು ಸ್ಟಡಿ ಹೌ ಟು ಇಂಪೋರ್ಟ್ ಆಲ್ ದೋಸ್ ಸ್ಟೇಟ್ಮೆಂಟ್ಸ್. Now this is one of the simple example of what? Import statement. Thank you.